ಹಾಯ್ ಡಿಯರ್ ಸ್ಟೂಡೆಂಟ್ಸ್, ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾರ್ಯಾರು SLC ಮತ್ತು ಸೆಕೆಂಡ್ PUCನ ಮುಗಿಸಿದಿರ ಸೊ ಅವರಿಗೆ ಮುಂದೆ ಇರುವಂಥ ಸ್ಕಾಲರ್ಶಿಪ್ನ ಹೇಳ್ತಾ ಹೋಗ್ತೀನಿ. ಸೊ ಕನ್ಫರ್ಮ್ ಬರುವಂಥ ಗೌರ್ನಮೆಂಟ್ ಆ್ಯಂಡ್ ನಾನ್ ಗೌರ್ನಮೆಂಟ್ ಅಂದರೆ ಸರ್ಕಾರ ಮತ್ತು ಸರ್ಕಾರೇತರವಾಗಿರುವಂಥ 10 ಸ್ಕಾಲರ್ಶಿಪ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಪೂರ್ತಿ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮೊದಲಿಗೆ ಈ ವಿಡಿಯೋದಲ್ಲಿ 5 ಸರ್ಕಾರಿ ಸ್ಕಾಲರ್ಶಿಪ್ನ ಹೇಳ್ತಾ ಹೋಗ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಅಪ್ಲಿಕೇಶನ್ ಡೇಟು ಮತ್ತು ಎಷ್ಟು ಸಿಗುತ್ತೆ ಮತ್ತು ಯಾವ್ಯಾವ ಸ್ಕಾಲರ್ಶಿಪ್ ಎಲ್ಲ ಮಾಹಿತಿನ ಇದರಲ್ಲಿ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಮೊದಲನೇ ಸ್ಕಾಲರ್ಶಿಪ್ ನೋಡೋದಾದರೆ MHRD ವಿದ್ಯಾರ್ಥಿ ವೇತನ ಅಂತ. ಸೊ ಇದು ಕೇಂದ್ರ ಸರ್ಕಾರದಿಂದ ಸಿಗುವಂಥ ಸ್ಕಾಲರ್ಶಿಪ್ ಆಗುತ್ತೆ. ಸೊ ಇದನ್ನು ಹೆಂಗೆ ಅಪ್ಲೈ ಮಾಡೋದು, ಯಾವ ವೆಬ್ಸೈಟು, ಎಲ್ಲಿ ಎಷ್ಟು ಸಿಗುತ್ತೆ ಅದೆಲ್ಲ ಇದರಲ್ಲಿ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತಾ ಹೋಗಿನಿ. ಪಿನ್ ಟು ಪಿನ್ ಕೊಡ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಅಪ್ಲಿಕೇಶನ್ ಡೇಟ್ ಇನ್ನೂ ಪ್ರಾರಂಭ ಆಗಿಲ್ಲ. ಆದ ತಕ್ಷಣ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಅದ್ರ ಬಗ್ಗೆ. ಸೊ ನೋಡಿ, ಒಂದನೇದೊಂದು ಕೇಂದ್ರ ಸರ್ಕಾರದ ವಿದ್ಯಾರ್ಥಿ ವೇತನ ಆಗಿರುತ್ತೆ. 10,000 ರೂಪಾಯಿ ವಿದ್ಯಾರ್ಥಿ ವೇತನ ಇದರಿಂದ ದೊರೆಯುತ್ತೆ. ಸೊ ಇದು ಎಲ್ಲಿ ಅಂದರೆ NSP ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅಂದರೆ NSP ಅಂದರೆ ನಿಮಗೆಲ್ಲ ಮಾಮೂಲಿ ಗೊತ್ತೇ ಇದೆ. ಕ್ರೋಮ್ ಬ್ರೌಸರಲ್ಲಿ ನೀವು NSP ಅಂತ ಪೋರ್ಟಲ್ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ. ಅಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಅದೇ ರೀತಿ ಪ್ರವರ್ಗವಾಗೂ ಹಾಗೂ ಅಂಕವಾರು ವಿದ್ಯಾರ್ಥಿ ವೇತನ ದೊರೆಯುತ್ತೆ. ಮತ್ತು ರಿಸಲ್ಟ್ ಬಂದ ನಂತರ ನೋಡಿಕೊಂಡು ನೋಂದಣಿ ಮಾಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೋಡಿ nsp.government.in ಭೇಟಿಗೆ ನೀಡಿ. ನೋಡಿ, ಕರೆಕ್ಟಾಗಿ ಇದು ಕೆಳಗಡೆ ಕೊಟ್ಟಿದ್ದೀನಿ ಆ ವೆಬ್ಸೈಟು. ಸೊ ಅದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ. ಎರಡನೇದು ಪ್ರೈಸ್ ಮನಿ ಅಥವಾ ಪ್ರತಿಭಾ ಪುರಸ್ಕಾರ ಅಂತ. ಸೊ ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. SLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವರಿಗೆ ಇದೊಂದು ಪ್ರೈಸ್ ಮನಿ ಅಂತ ಸಿಗುತ್ತೆ. ಸೊ SC ST OBC ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತೆ. ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಈ SC STಗೆ ಸಮಾಜ ಕಲ್ಯಾಣ ಇಲಾಖೆ ಕೊಡುತ್ತೆ. ಮತ್ತು ಈ OBC ಸ್ಟೂಡೆಂಟ್ಸ್ಗೆ ಹಿಂದುಳಿದ ಕಲ್ಯಾಣ ವರ್ಗಗಳ ಇಲಾಖೆ ಕೊಡುತ್ತೆ. ಆಮೇಲೆ ಪ್ರತಿ ವರ್ಷ ಅರ್ಜಿ ಆಹ್ವಾನ. ಇದು ಮಾಮೂಲಿ ಪ್ರತಿ ವರ್ಷವೂ ಹೈಯೆಸ್ಟ್ ಮಾರ್ಕ್ಸ್ ತೆಗೆದವ್ರಿಗೆ ಕೊಡ್ತಾ ಹೋಗ್ತಾರೆ. ಹೆಚ್ಚಿನ ಮಾಹಿತಿಗೆ ಕೊಟ್ಟಿದ್ದೀನಿ ಕೆಳಗಡೆ www.bcwd.government.in. ಇದು ಬ್ಯಾಕ್ವರ್ಡ್ ಕ್ಲಾಸಸ್ದು. ಕೆಳಗಡೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಕೆಳಗಡೆ ಇದೆ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಮೂರನೇ ಸ್ಕಾಲರ್ಶಿಪ್ ನೋಡೋದಾದರೆ ರೈತ ವಿದ್ಯಾರ್ಥಿ ನಿಧಿ. ಸೊ ವಿದ್ಯಾನಿಧಿ ನೋಡಿ, ಹೊಲವನ್ನು ಹೊಂದಿರುವ ಕುಟುಂಬದ ಮಕ್ಕಳಿಗೆ ಅನ್ವಯ ಆಗುತ್ತೆ. ಇದು ನಿಮ್ಮ ತಂದೆ ತಾಯಿ ಹೆಸರಲ್ಲಿ ಹೊಲವಿದ್ದರೆ ನೀವು ಪಡೆಯುವ ಕೋರ್ಸ್ಗೆ ಅನುಗುಣವಾಗಿ ವಿದ್ಯಾರ್ಥಿ ವೇತನ ನೀಡಲಾಗುತ್ತೆ. ಉದಾಹರಣೆಗೆ BA BCom BSc. ಸೊ ಇದು PUC ಸ್ಟೂಡೆಂಟ್ಸ್ಗೆ. ಸೊ ಯಾರ್ಯಾರು ಡಿಗ್ರಿನ ಮಾಡ್ತಾಯಿದ್ದೀರಾ ನೋಡಿ, ಬಾಯ್ಸ್ಗೆ 5,000 ಆ್ಯಂಡ್ ಗರ್ಲ್ಸ್ಗೆ 5,500 ಇರುತ್ತೆ. ಹೊಲ ಹೊಂದಿರುವ ಕುಟುಂಬ ನಿಮ್ಮದಾಗಿದ್ದರೆ ನಿಮ್ಮ ಅಕೌಂಟ್ಗೆ ನೇರವಾಗಿ ಜಮೆಯಾಗುತ್ತದೆ. ಮನೆಯಲ್ಲಿ ಎಷ್ಟು ಮಕ್ಕಳು ಬೇಕಾದರೂ ಪಡೆಯಬಹುದು ಈ ಸ್ಕಾಲರ್ಶಿಪ್ನ. ನೋಡಿ, ಇದು 4ನೇ ಸ್ಕಾಲರ್ಶಿಪ್ ಬಂದುಬಿಟ್ಟು ಕಟ್ಟಡ ಕಾರ್ಮಿಕರ ಮಕ್ಕಳ ವಿದ್ಯಾರ್ಥಿ ವೇತನ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ನೀಡುವ ವಿದ್ಯಾರ್ಥಿ ವೇತನ ಆಗಿರುತ್ತೆ. ನೋಡಿ, ನೀವು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಆಗಿರಬೇಕಾಗುತ್ತೆ. ನಿಮ್ಮ ತಂದೆ ಅಥವಾ ತಾಯಿ ಲೇಬರ್ ಕಾರ್ಡ್ ಇರುತ್ತೆ, ಮಾಡಿಸಿರ್ತಾರೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದ್ರ ಮೇಲೆ ಈ ಸ್ಕಾಲರ್ಶಿಪ್ ಸಿಗುತ್ತೆ. ಕೋರ್ಸ್ ಆಧಾರಿತ ವಿದ್ಯಾರ್ಥಿ ವೇತನ ಸಿಗುತ್ತೆ. ಇದು ಡಿಪೆಂಡ್ ಅಪಾನ್ ಕೋರ್ಸು. ನೋಡಿ, BA BCom BSc ವಿದ್ಯಾರ್ಥಿಗಳಿಗೆ ಬೇರೆ, ಈ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಇನ್ನೂ ಜಾಸ್ತಿ, MBBS ಓದೋರಿಗೆ ಈ ಥರ ಕೋರ್ಸ್ ಮೇಲೆ ಈ ಅಮೌಂಟ್ನ ಡಿಪೆಂಡ್ ಆಗಿರುತ್ತೆ. ಪ್ರತಿ ವರ್ಷ ವಿದ್ಯಾರ್ಥಿ ವೇತನ ದೊರೆಯುತ್ತೆ. ನೋಡಿ, 5ನೇದು ಇದು ಗೌರ್ಮೆಂಟ್ ಸ್ಕಾಲರ್ಶಿಪ್. 5 ಗೌರ್ಮೆಂಟ್ ಸ್ಕಾಲರ್ಶಿಪ್ಸು ನೋಡಿ. SSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್. ನೋಡಿ, ಎಲ್ಲ ವಿದ್ಯಾರ್ಥಿ ವೇತನಗಳನ್ನು ಒಂದೇ ಕಡೆ ಒದಗಿಸುವ ವೇದಿಕೆ ಇದೊಂದು ಪೋರ್ಟಲ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿ ವೇತನ, ರೈತ ವಿದ್ಯಾನಿಧಿ ಇದೆಲ್ಲ ಇದರಲ್ಲೇ ಇದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಕರ್ನಾಟಕದ ಎಲ್ಲ ಸರ್ಕಾರದ ವಿದ್ಯಾರ್ಥಿ ವೇತನಗಳಿಗೆ ಈ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಸೊ ಸಲ್ಲಿಸೋ ಯಾವುದೇ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಇದೇ ಪೋರ್ಟಲ್ ಆಗಿರುತ್ತೆ. SC ST ವಿದ್ಯಾಸಿರಿ ಮತ್ತು ಫೀಸ್ ಕನ್ಸೆಷನು ಇತ್ಯಾದಿ ಎಲ್ಲ ವಿದ್ಯಾರ್ಥಿಗಳೇ ಅನ್ವಯ ಆಗುವ ಪೋರ್ಟಲ್ ಇದಾಗಿದೆ. ಎಲ್ಲ ವಿದ್ಯಾರ್ಥಿ ವೇತನಗಳಿಗೆ ssp.government.nic ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ. ನೋಡಿ, 5 ಗೌರ್ಮೆಂಟ್ನ ಸ್ಕಾಲರ್ಶಿಪ್ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ಗೌರ್ನಮೆಂಟ್ ಸರ್ಕಾರೇತರವಾಗಿರುವಂಥ ಟಾಪ್ 5 ವಿದ್ಯಾರ್ಥಿ ವೇತನಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದು ಇವತ್ತೇ ಬಿಡ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ SLC PUC ಮುಗಿದ ತಕ್ಷಣ ಅಪ್ಲೈ ಮಾಡಿ. ಮುಗಿದಿದೆ ಆಲ್ರೆಡಿ. ಸೊ ರಿಸಲ್ಟ್ ಬಂದಿದೆ ಕೂಡ. ನೀವು ಇವಾಗ ಅಪ್ಲೈ ಮಾಡ್ಬೋದು. ಇವಾಗ ಒಂದೊಂದಾಗಿ ಅವರು ಬಿಡ್ತಾ ಹೋಗ್ತಾರೆ. ಬಿಟ್ಟ ತಕ್ಷಣ ನಾನು ಲೈವ್ ಆಗಿ ನೀವು ಅಪ್ಲಿಕೇಶನ್ ಹಾಕುವ
ಒಂದು ವೀಡಿಯೋನ ಮಾಡ್ತಾ ಹೋಗ್ತೀನಿ. ಮತ್ತು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನಿಮ್ಮ ಒಂದು PUC ಹಾಗೂ ಒಂದು ಡಿಗ್ರಿಗೆ ಸಂಬಂಧಪಟ್ಟಂಥ ಕ್ಲಾಸಸ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ SSC ಸ್ಟೂಡೆಂಟ್ಸ್ ಯಾರ್ಯಾರು ಇವಾಗ ಫಸ್ಟ್ PUC ಬಂದಿದ್ದೀರಾ, ಸೊ ಅವ್ರಿಗಾಗಿ ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ PUC ಸ್ಟೂಡೆಂಟ್ಸು, ಅದೇ ರೀತಿ ಒಂದು ಡಿಗ್ರಿ ಸ್ಟೂಡೆಂಟ್ಸ್, ಇವಾಗ PUC ಪಾಸ್ಔಟ್ ಆಗಿ ಡಿಗ್ರಿಗೆ ಬಂದಿರೋ ಸ್ಟೂಡೆಂಟ್ಸ್ಗೂ ನಾನೊಂದು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೆ. ಅದಕ್ಕಾಗಿ ಬೇಗ ಸಬ್ಸ್ಕ್ರೈಬ್ ಇಟ್ಕೊಂಡಿರಿ. ನಿಮ್ಮ ಫ್ರೆಂಡ್ಸ್ಗೂ ಒಂದು ಈ ವಿಡಿಯೋನ ಶೇರ್ ಮಾಡಿ, ಸೊ ಅವ್ರಿಗೂ ಅನುಕೂಲ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.